ಯೋಧರ ಪ್ಯಾರಾಚೂಟ್ ತರಬೇತಿ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ. 50 ಅಡಿ ಎತ್ತರದಿಂದ ಕೆಳಗೆ ಬಿದ್ದು ಇಬ್ಬರು ಸೈನಿಕರು ಇದೀಗ ಎಲ್ಲೋ ಒಂದ್ ಕಡೆ ಅವರ ಸ್ಥಿತಿ ಕೂಡ ಗಂಭೀರ ಆಗಿರುವಂತದ್ದು. ಬಳ್ಳಾರಿ ಹೊರವಲಯದ ಪಿಡಿಹಳ್ಳಿ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. 50 ಅಡಿ ಎತ್ತರದಿಂದ ಕೆಳಗೆ ಬಿದ್ದ ಇಬ್ಬರು ಸೈನಿಕರು. ಬಳ್ಳಾರಿ ಹೊರವಲಯದ ಪಿಡಿಹಳ್ಳಿ ಭಾಗದಲ್ಲಿ ಘಟನೆ ಸಂಭವಿಸಿದೆ. ಇಬ್ಬರಿಗೂ ಕೂಡ ಕಾಲಿನ ಮೂಳೆ ಮುರಿದು ಗಂಭೀರವಾದಂತಹ ಗಾಯಗಳಾಗಿದೆ. ಯೋಧ ಚಿನ್ನರಾಜ್ ಎಂಬುವರು ಕಾಲಿನ ಮೂಳೆ ಮುರಿತಾಗಿದೆ. ನಿನ್ನೆ ಸಂಜೆ 417 ಸೈನಿಕರಿಂದ ತರಬೇತಿಯನ್ನ ನಡೆಸಲಾಗ್ತಾ ಇತ್ತು. ಕೆಳಗೆ ಇಳಿಯೋದಕ್ಕೆ ಇನ್ನು 50 ಅಡಿ ಮಾತ್ರ ಬಾಕಿ ಇತ್ತು. ಪ್ಯಾರಾಚೂಟ್ ಕೈ ಕೊಟ್ಟು ಬ್ಯಾಲೆನ್ಸ್ ಆಗದೆ ಅವಘಡ ಸಂಭವಿಸಿರುವಂತದ್ದು. ಹೆಚ್ಚಿನ ಚಿಕಿತ್ಸೆಗಾಗಿ ಇಬ್ಬರು ಸೈನಿಕರನ್ನ ಬೆಂಗಳೂರು ಏರ್ಲಿಫ್ಟ್ಗೆ ಕಳಿಸಲಾಗಿದೆ ಈಗ ಆಲ್ರೆಡಿ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಯೋಧರ ಪ್ಯಾರಾಚೂಟ್ ತರಬೇತಿ ಸಂದರ್ಭದಲ್ಲಿ ನಡೆದಿರುವಂತಹ ಅವಘಡ ಇದೀಗ ಇಬ್ಬರಿಗೆ ಎಲ್ಲೋ ಒಂದ್ ಕಡೆ ಗಂಭೀರವಾದಂತಹ ಗಾಯಗಳು ಕೂಡ ಆಗಿರುವಂತದ್ದು. ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಗಾಯತ್ರಿ, ಏನಂತಂದ್ರೆ ಈ ಒಂದು ಬಳ್ಳಾರಿಯ ಹೊರವಲಯದಲ್ಲಿ ಅಂದ್ರೆ ಒಂದು ಹಗರಿ ಅಂತ ಏನಿದೆ, ಇಲ್ಲಿಂದ ಸುಮಾರು ಬಳ್ಳಾರಿಯಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಈ ಹಗರಿಗೆ ಕಳೆದ ಒಂದು 10 ವರ್ಷಗಳಿಂದನೂ ಕೂಡ ಈ ಭಾರತೀಯ ವಾಯುಸೇನೆಯವರು ಈ ಒಂದು ಪ್ಯಾರಾಶೂಟ್ ತರಬೇತಿಗಾಗಿ ಇಲ್ಲಿ ಬರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ಬೆಳೆಗಳು ಅಲ್ಲಿ ಬೆಳೆದಿರೋದಿಲ್ಲ. ಎಲ್ಲ ಜಮೀನುಗಳಲ್ಲಿ ಬೆಳೆಯನ್ನ ಕಟಾವು ಮಾಡಿ ಎಲ್ಲ ಒಂದು ಫ್ಲಾಟ್ ಆದ ಮೈದಾನ, ಸುಮಾರು 106 ಎಕರೆ ಭೂಮಿ ಖಾಲಿ ಇರುತ್ತೆ. ಅದರಲ್ಲೂ ಕೂಡ ಇಲ್ಲಿನ ಒಂದು ಕಪ್ಪು ನೆಲ, ಇದನ್ನ ಎರೆ ಭೂಮಿ ಅಂತ ಹೇಳ್ತಾರೆ. ಒಂದು ಪಕ್ಷ ಮೇಲಿಂದ ಇಂಥ ಅವಘಡಗಳಾಗಿ ಒಂದು 10-20 ಅಡಿಯಿಂದ ಬಿದ್ದಂತ ಸಂದರ್ಭದಲ್ಲೂ ಕೂಡ ಈ ಕಪ್ಪು ಮಣ್ಣು ಬಹಳ ಮೃದುವಾಗಿರುತ್ತೆ, ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ ಅನ್ನೋದನ್ನ ಪರಿಗಣಿಸಿ ಇಲ್ಲಿ ಒಂದು ಸೇನೆಯಿಂದ ಒಂದು ತರಬೇತಿಯನ್ನ ಕೊಡ್ತಕ್ಕಂಥದ್ದು. ಆದ್ರೆ ನಿನ್ನೆ ಸಂಜೆ ವೇಳೆ ಒಂದು 800 ಅಡಿ ಎತ್ತರದಿಂದ ಏನು ನೀವು ವಿಜುವಲ್ ಅಲ್ಲಿ ಗಮನಿಸ್ತಾ ಇದ್ದೀರಿ, 1 by 1 ಎಲ್ಲ ಏನು ಸೈನಿಕರು ಜಿಗಿತಕ್ಕಂತ ಒಂದು ಸಂದರ್ಭದಲ್ಲಿ ಇನ್ನೇನು ಸುಮಾರು ನೆಲಕ್ಕೆ ಮುಟ್ಲಿಕ್ಕೆ ಒಂದು 50 ಅಡಿಗಳ ಅಂತರದಲ್ಲಿದ್ದಂತ ಸಂದರ್ಭದಲ್ಲಿ ಆ ಪ್ಯಾರಾಶೂಟ್ ಅದು ಕೈ ಕೊಟ್ಟಿದ್ರಿಂದ ಒಂದು ಬ್ಯಾಲೆನ್ಸ್ ತಪ್ಪಿ ಅವರು ನೇರವಾಗಿ ಬೀಳ್ತಾರೆ. ಅವ್ರ ಮೇಲೆ ಕೂಡ ಪ್ಯಾರಾಶೂಟ್ ಹೊತ್ಕೊಂಡು ಬೀಳುತ್ತೆ. ಈ ಒಂದು ಸಂದರ್ಭದಲ್ಲಿ ಸೇನಾ ಸಿಬ್ಬಂದಿ ಏನು ಇದರ ಚಿನ್ನರಾಜು ಮತ್ತು ಮತ್ತೊಬ್ಬ ಸೇನಾ ಸಿಬ್ಬಂದಿ ಇಬ್ಬರಿಗೂ ಕೂಡ ಒಂದು ಕಾಲಿನ ಮೂಳೆ ಮುರಿತ ಉಂಟಾಗುತ್ತೆ. ಇದರಿಂದ ಗಂಭೀರ ಗಾಯ ಆಗುತ್ತೆ. ತಕ್ಷಣಕ್ಕೆ ಅಲ್ಲಿದ್ದಂತ ಸ್ಥಳೀಯರ ಒಂದು ನೆರವಿನೊಂದಿಗೆ ಅವರನ್ನ ಏನು ಸೇನಾ ಸಿಬ್ಬಂದಿಯವರು ಇಲ್ಲಿನ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ತರ್ತಾರೆ. ಅಲ್ಲಿಂದ ಅವರನ್ನ ಸೀದಾ ಒಂದು ಬೆಂಗಳೂರಿಗೆ ಒಂದು ಏರ್ ಲಿಫ್ಟ್ ಅನ್ನ ಮಾಡ್ತಕ್ಕಂಥದ್ದು. ಸೇನೆ ಒಂದು ಹೆಲಿಕಾಪ್ಟರ್ ಅನ್ನ ತರಿಸಿ ಅದರಲ್ಲಿ ಇಬ್ಬರು ಗಾಯಾಳುಗಳು ಏನಿದ್ರು ಅವರನ್ನ ಬೆಂಗಳೂರಿಗೆ ಒಂದು ಏರ್ ಲಿಫ್ಟ್ ಮಾಡಿ ರವಾನೆ ಮಾಡಿರ್ತಕ್ಕಂಥದ್ದು. ಇದರ ಕುರಿತು ಹೆಚ್ಚಿನದಾಗಿ ಇನ್ನ ಯಾವುದೇ ರೀತಿಯ ಒಂದು ಮಾಹಿತಿಯನ್ನ ಸೇನೆ ಇದರಿಂದ ಯಾವುದೇ ಒಂದು ಪ್ರಕಟಣೆಯನ್ನು ಕೂಡ ಅವರು ಇಲ್ಲಿವರೆಗೂ ನೀಡಿರೋದಿಲ್ಲ. ಎಸ್, ಧನ್ಯವಾದಗಳು ನಾಗರಾಜ್ ಹೆಚ್ಚಿನ ಮಾಹಿತಿಗಾಗಿ. ಯೋಧರ ಪ್ಯಾರಾಚೂಟ್ ಸಂದರ್ಭದಲ್ಲಿ ತರಬೇತಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಅವಘಡ ಇದು. 50 ಅಡಿ ಎತ್ತರದಿಂದ ಕೆಳಗಡೆ ಬಿದ್ದು ಇಬ್ಬರು ಸೈನಿಕರು ಇದೀಗ ಅವರ ಕಾಲುಗಳಿಗೆ ಗಂಭೀರವಾದಂತಹ ಗಾಯಗಳಾಗಿರುವಂಥದ್ದು. ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇದೆ. ಇಬ್ಬರಿಗೂ ಕೂಡ ಬೆಂಗಳೂರು ಏರ್ಲಿಫ್ಟ್ಗೆ ಅವ್ರನ್ನ ಕಳಿಸಲಾಗಿದೆ, ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಬಳ್ಳಾರಿ ಹೊರವಲಯದ ಪಿಡಿಹಳ್ಳಿ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಇಬ್ಬರಿಗೂ ಕೂಡ ಕಾಲಿನ ಮೂಳೆ ಮುರಿದು ಗಂಭೀರವಾದಂತಹ ಗಾಯಗಳಾಗಿದೆ. ಯೋಧ ಚಿನ್ನರಾಜ್ ಎಂಬುವರ ಕಾಲಿನ ಮೂಳೆ ಮುರಿತ ಆಗಿರುವಂಥದ್ದು. ನಿನ್ನೆ ಸಂಜೆ 417 ಸೈನಿಕರಿಂದ ತರಬೇತಿಯನ್ನ ನಡೆಸಲಾಗ್ತಾ ಇತ್ತು. ಕೆಳಗೆ ಇಳಿಯೋದಕ್ಕೆ ಇನ್ನು 50 ಅಡಿ ಮಾತ್ರ ಬಾಕಿ ಇತ್ತು. ಈ ಒಂದು ಸಂದರ್ಭದಲ್ಲಿ ಪ್ಯಾರಾಚೂಟ್ ಕೈ ಕೊಟ್ಟು ಬ್ಯಾಲೆನ್ಸ್ ತಪ್ಪಿದೆ. ಆ ಸಂದರ್ಭದಲ್ಲಿ ನಡೆದಿರುವಂತಹ ಅವಘಡ ಇದು. ಹೆಚ್ಚಿನ ಚಿಕಿತ್ಸೆಗಾಗಿ ಇಬ್ಬರಿಗೂ ಕೂಡ ಈಗ ಆಲ್ರೆಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ.